ಧೂರ್ತರು ವಂಚಿಸಿದ ಕತೆ. ಒಂದಾನೊಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಅಗ್ನಿಹೋತ್ರವನ್ನು ಇಟ್ಟುಕೊಂಡು ತನ್ನ ಪಾಡಿಗೆ ತಾನಿದ್ದನು. ಒಂದು ಸಲ ಅವನಿಗೆ ಯಜ್ಞ ಮಾಡಬೇಕು ಎನಿಸಿತು. ಅದಕ್ಕಾಗಿ ಒಂದು ಆಡು ತರಬೇಕು ಎಂದು ಬೇರೊಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಒಬ್ಬ ಧನಿಕನನ್ನು ಕೇಳಿ ಒಂದು ಆಡನ್ನು ತಂದನು. ಅದನ್ನು ಆತನು ಹೊತ್ತುಕೊಂಡು ಬರುತ್ತಿರುವಾಗ 3 ದುಷ್ಟರು ಅದನ್ನು ಕಂಡು, ಆಡು ಚೆನ್ನಾಗಿದೆ, ಏನಾದರೂ ಮಾಡಿ ಹಾರಿಸಬೇಕು ಎಂದು ಆಲೋಚಿಸಿಕೊಂಡರು. ಅವರಲ್ಲಿ ಒಬ್ಬನು ಮುಂದೆ ಬಂದು, ಏನಿದು ಬ್ರಾಹ್ಮಣ, ಹೀಗೆ ಮಾಡುವವರುಂಟೆ? ಈ ನಾಯಿಯನ್ನು ನಿಮ್ಮಂಥವರು ಮುಟ್ಟಲೂ ಬಾರದು. ಹೀಗಿರಲು ಇದನ್ನು ಹೊತ್ತುಕೊಂಡು ಹೋಗುವುದು ಎಂದರೆ ಏನು ಅನ್ಯಾಯ ಎಂದನು. ಆ ಬ್ರಾಹ್ಮಣನು ಅದನ್ನು ಕೇಳಿ, ಏನನ್ಯಾಯ? ನಿನಗೇನು ಕಣ್ಣು ಕಾಣಿಸುತ್ತದೋ ಇಲ್ಲವೋ? ಇದನ್ನು ನಾಯಿ ಎನ್ನುತ್ತೀಯೇ ಎಂದು ರೇಗಿದನು. ಅವನು, ಹೋಗಲಿ ಬಿಡಿ ಸ್ವಾಮಿ, ನಿಮ್ಮ ಹಣೆ ಬರಹ, ನಮಗೇನು ಎಂದುಕೊಂಡು ಅತ್ತ ಹೋದನು. ಬ್ರಾಹ್ಮಣನು ಅಷ್ಟು ದೂರ ಹೋಗುವುದರೊಳಗಾಗಿ ಇನ್ನೊಬ್ಬ ಬಂದು, ಶಿವ, ಏನು ಅನ್ಯಾಯ, ಈ ಸತ್ತ ಮಗುವನ್ನು ಹೀಗೆ ಹೊತ್ತುಕೊಂಡು ಹೋಗುತ್ತಿರುವಿರಲ್ಲ ಎಂದನು. ಬ್ರಾಹ್ಮಣನು, ಛೇ, ಏನು ಮಾತಾಡುತ್ತಿದ್ದೀಯೇ? ಬದುಕಿರುವ ಆಡನ್ನು ಸತ್ತ ಮಗು ಎನ್ನುತ್ತಿದ್ದೀಯೇ ಎಂದು ಗದರಿಸಿದನು. ಅದಕ್ಕೆ ಆತನು, ತಪ್ಪಾಯಿತು ಸ್ವಾಮಿ, ನನಗೆ ಹಾಗೆ ಕಂಡಿತು, ಹಾಗೆಂದೆ, ತಮ್ಮ ಇಷ್ಟ, ತಮಗೆ ತೋರಿದಂತೆ ಮಾಡಿ ಎಂದು ಕೈ ಮುಗಿದು ಹೊರಟನು. ಇನ್ನಷ್ಟು ದೂರ ಹೋಗುವುದರೊಳಗಾಗಿ ಇನ್ನೊಬ್ಬ ಧೂರ್ತನು ಎದುರಿಗೆ ಬಂದನು. ಅವನು ಬ್ರಾಹ್ಮಣನ ಕಡೆ ನೋಡಿ ಆಶ್ಚರ್ಯಪಡುತ್ತಾ ಕೈ ಮುಗಿದುಕೊಂಡು, ಸ್ವಾಮಿ, ಇದು ಸರ್ವಥಾ ಯುಕ್ತವಲ್ಲ. ಕತ್ತೆಯನ್ನು ಹೊತ್ತುಕೊಂಡು ಹೋಗುವುದು ಎಂದರೇನು? ಮೊದಲು ಇದನ್ನು ಬಿಡಿ, ಇನ್ನೊಬ್ಬರು ನೋಡುವುದಕ್ಕಿಂತ ಮುಂಚೆ ಬಿಡಿ ಎಂದನು. ಬ್ರಾಹ್ಮಣನಿಗೆ ಇದೇನಿದು? ಒಬ್ಬನಿಗೆ ನಾಯಿಯಾಗಿ ಕಂಡಿತು, ಇನ್ನೊಬ್ಬನಿಗೆ ಸತ್ತ ಮಗುವಾಗಿ ಕಂಡಿತು, ಮತ್ತೊಬ್ಬನಿಗೆ ಕತ್ತೆಯಾಗಿ ಕಾಣಿಸಿತು. ನನಗೆ ಈಗಲೂ ಆಡಾಗಿ ಕಾಣಿಸುತ್ತದೆ. ಇದು ಹೀಗೆ ಒಬ್ಬೊಬ್ಬರಿಗೆ ಒಂದೊಂದಾಗಿ ಕಾಣಿಸಬೇಕಾದರೆ ನಿಜವಾಗಿಯೂ ಪಿಶಾಚಿಯೇ ಆಗಿರಬೇಕು ಎನಿಸಿತು. ಆ ಕೂಡಲೇ ಅವನು ಅದನ್ನು ದೊಪ್ಪನೆ ಎತ್ತಿ ಹಾಕಿ ಓಡಿ ಹೋದನು. ಧೂರ್ತರು ಅದನ್ನು ಹೊತ್ತುಕೊಂಡು ಹೋಗಿ ಪೂರೈಸಿದರು. ನಾವು ಹಾಗೆಯೇ ಮಾಡಬೇಕು. ಸೇವಕನಾಗಿ ವಿನಯದಿಂದ ಓಲೈಸಿದರೆ, ಅತಿಥಿಯಾಗಿ ಹೋಗಿ ಓಲೈಸಿದರೆ, ಅತಿಥಿಯಾಗಿ ಹೋಗಿ ಒಳ್ಳೆಯ ಮಾತುಗಳನ್ನಾಡಿದರೆ, ಹೆಂಗಸು ಅತ್ತು ಹೆದರಿಸಿದರೆ, ಮೋಸಗಾರರು ಸವಿಮಾತು ಆಡಿದರೆ, ಮೋಸ ಹೋಗದವರು ಯಾರು? ದುರ್ಬಲರೇ ಆಗಿರಲಿ, ಹೆಚ್ಚಾಗಿದ್ದರೆ ಅವರ ಜೊತೆಯಲ್ಲೂ ವಿರೋಧ ಮಾಡಬಾರದು. ಕೇಳಿಲ್ಲವೇ? ಸಂಖ್ಯೆಯಲ್ಲಿ ಹಿರಿದಾದ ಜನರೊಡನೆ ಹಾಗೆಯಾಗದು. ಹಾವು ಹಿರಿದಾದರೂ ಇರುವೆ ತಿಂದು ಹಾಕುವುದು. ಅತಿದರ್ಪಣ ಕತೆ. ಒಂದಾನೊಂದು ಹುತ್ತದಲ್ಲಿ ಅತಿದರ್ಪನೆಂಬ ಒಂದು ಕರಿಯ ನಾಗರ ಹಾವು ಇತ್ತು. ಅದು ಬಲು ದೊಡ್ಡದು, ತೊಲೆಯ ತುಂಡೋ ಎನ್ನುವಷ್ಟು ದೊಡ್ಡದು. ಒಂದು ದಿನ ಅದು ತಾನು ಎಂದೂ ಬಂದು ಹೋಗುತ್ತಿದ್ದ ಮಾರ್ಗವನ್ನು ಬಿಟ್ಟು ಇನ್ನೊಂದು ಮಾರ್ಗದಿಂದ ಈಚೆ ಬಂತು. ಹಾಗೆ ಬಂದಾಗ ದೈವವಶವಾಗಿ ಆ ತೂತು ಸಣ್ಣಾಗಿದ್ದುದರಿಂದ ಅದಕ್ಕೆ ಏನೋ ತಗುಲಿ ಒಂದು ಗಾಯವಾಯಿತು. ಗಾಯದಿಂದ ರಕ್ತವೂ ಸೋರಿತು. ಪದೇ ಪದೇ ತಗುಲಿ ಅಲ್ಲಿ ಕೀವು ಕಟ್ಟಿಕೊಂಡಿತು. ಕೀವಿನ ವಾಸನೆಗೆ ಇರುವೆಗಳು ಬಂದು ಮುತ್ತಿಕೊಂಡವು. ಹಾವು ಎಷ್ಟನ್ನೋ ಕೊಂದಿತು, ಎಷ್ಟನ್ನೋ ಹೊಡೆಯಿತು. ಅವು ಕಚ್ಚುತ್ತಾ ಹುಣ್ಣು ದೊಡ್ಡದಾಗುತ್ತಾ ಬಂತು. ಕೊನೆಗೆ ಇರುವೆಗಳು ಕಚ್ಚಿ ಅದನ್ನು ಕೊಂದೂ ಬಿಟ್ಟವು. ಅದರಿಂದ ಹಾವು ಹಿರಿದಾದರೂ ಇರುವೆ ತಿಂದು ಹಾಕುವುದು ಎಂದು ಹೇಳಿದೆನು. ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದುದು ಅಷ್ಟು ಇದೆ, ಕೇಳು. ನಾನು ಸಾಮ, ದಾನ, ಭೇದ, ದಂಡಗಳೆಂಬ 4 ಉಪಾಯಗಳನ್ನೂ ಬಿಟ್ಟು 5ನೆಯದೊಂದನ್ನು ಅವಲಂಬಿಸುವೆನು. ನೀವು ನನ್ನನ್ನು ಶತ್ರುವೆಂದು ಅಪಮಾನಗೊಳಿಸಿ ನಿಷ್ಠುರ ವಾಕುಗಳಿಂದ ಚೆನ್ನಾಗಿ ತಿರಸ್ಕಾರ ಮಾಡಿ ಶತ್ರುಗಳಿಗೆ ನಂಬಿಕೆಯಾಗುವಂತೆ ನನ್ನನ್ನು ರಕ್ತಮಯ ಶರೀರನನ್ನಾಗಿ ಮಾಡಿ ಇಲ್ಲಿಯೇ ಈ ಆಲದ ಮರದ ಕೆಳಗೆಯೇ ಹಾಕಿ ನೀವೆಲ್ಲರೂ ಋಷ್ಯಮುಖ ಪರ್ವತಕ್ಕೆ ಹೋಗಿ ಅಲ್ಲಿ ಇರಿ. ನಾನು ಶತ್ರುಗಳಿಗೆ ನಂಬಿಕೆ ಹುಟ್ಟುವಂತೆ ಮಾಡಿ ಅವರ ದುರ್ಗ ಎಲ್ಲಿರುವುದು ಎಂಬುದನ್ನು ತಿಳಿದುಕೊಂಡು ಹಗಲು ಗುರುಡರಾದ ಅವರನ್ನು ನಿರ್ಮೂಲ ಮಾಡುವೆನು. ಇನ್ನು ಯಾವ ಥರದಲ್ಲೂ ನಾವು ಗೆಲ್ಲುವುದಿಲ್ಲ. ನಾನು ಅಲ್ಲಿಗೆ ಹೋದರೆ ಅವರ ದುರ್ಗದ ಬಾಗಿಲುಗಳನ್ನೆಲ್ಲ ಮುಚ್ಚಿ ಹೊರಕ್ಕೆ ಹೋಗುವುದಕ್ಕೆ ಅವಕಾಶವಿಲ್ಲದಂತೆ ಮಾಡಿ ಅವರ ವಧವನ್ನು ಸಾಧಿಸುವೆನು. ನನ್ನ ವಿಚಾರದಲ್ಲಿ ಅಭಿಮಾನವಿಟ್ಟುಕೊಂಡು ನನ್ನನ್ನು ಇಲ್ಲಿಯೇ ಬಿಟ್ಟು ಹೋಗುವುದು ಹೇಗೆ
ಎಂದು ಯೋಚಿಸಬೇಡಿ. ಪ್ರಾಣ ಸಮರೆಂದು ವಿಶ್ವಾಸದಿಂದ ಕಾಣುತ್ತಾ ಕಾಪಾಡುತ್ತಿರುವ ಲಾಲಿಸುತ್ತಿರುವ ಭೃತ್ಯರನ್ನೂ ಅರಸುಗಳು ಯುದ್ಧದಲ್ಲಿ ಒಣಗಿದ ಕಡ್ಡಿಗಳಂತೆ ಕಾಣಬೇಕು. ಭೃತ್ಯರನ್ನು ಪ್ರಾಣಗಳಂತೆ ನೋಡಿಕೊಳ್ಳಬೇಕು, ತನ್ನ ದೇಹದಂತೆ ಪೋಷಿಸಬೇಕು. ಇಷ್ಟೂ ಏಕೆ ಎಂದರೆ ಶತ್ರುವಿನೊಡನೆ ಯುದ್ಧ ಬಂದಾಗ ತನ್ನನ್ನು ಕಾಪಾಡಲೆಂದು. ಅದರಿಂದ ನಾನು ಮಾಡಬೇಕೆಂದಿರುವ ಕೆಲಸಕ್ಕೆ ಅಡ್ಡಿ ಬರಬೇಡಿ ಎಂದು ಹೇಳಿ ಮೇಘವರ್ಣನನ್ನು ಒಪ್ಪಿಸಿ ತಾನೇ ಒಣ ಜಗಳವನ್ನು ಆರಂಭಿಸಿತು. ಅಡ್ಡಿಯಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವ ಸ್ಥಿರಜೀವಿಯನ್ನು ಕಂಡು ಅರಸನ ಆಳುಗಳು ಅದನ್ನು ಕೊಂದು ಹಾಕಿ ಬಿಡುವುದಕ್ಕೆ ಹೊರಟವು. ಆಗ ಮೇಘವರ್ಣನು ಅಡ್ಡಿ ಬಂದು, ನಿಲ್ಲಿ ನಿಲ್ಲಿ, ನಾನೇ ಈ ದುಷ್ಟನನ್ನು ನಿಗ್ರಹಿಸುವೆನು, ಇವನು ಶತ್ರುಗಳಲ್ಲಿ ಪಕ್ಷಪಾತಿಯಾಗಿರುವನು ಎಂದು ಹೇಳಿ ಅದರ ಮೈಮೇಲೆ ಬಿದ್ದು ಮೆತ್ತ ಮೆತ್ತಗೆ ಕೊಕ್ಕುಗಳಿಂದ ಚುಚ್ಚಿ ಮೈಯೆಲ್ಲ ರಕ್ತವಾಗುವಂತೆ ಮಾಡಿ ಅದನ್ನು ಅಲ್ಲಿಯೇ ನೂಕಿ ತನ್ನ ಪರಿವಾರವನ್ನೆಲ್ಲ ಕರೆದುಕೊಂಡು ಋಷ್ಯಮುಖ ಪರ್ವತಕ್ಕೆ ಹೊರಟು ಹೋಯಿತು. ಅಲ್ಲಿದ್ದ ಅರಿಮರ್ದನನ ಗೂಢಚಾರರು ಸ್ಥಿರಜೀವಿಯ ಕಥೆಯನ್ನು ಅದಕ್ಕೆ ತಿಳಿಸಿ, ನಿನ್ನ ಶತ್ರುವು ನಿನಗೆ ಹೆದರಿ ಸಪರಿವಾರನಾಗಿ ಎಲ್ಲಿಯೋ ಹೊರಟು ಹೋದನು ಎಂದು ವರದಿ ಮಾಡಿದರು. ಗೂಗೆಗಳ ಅರಸನು ಸೂರ್ಯನು ಮುಳುಗುತ್ತಲೂ ವೈರವಧಕ್ಕೆಂದು ಸಪರಿವಾರವಾಗಿ ಹೊರಟಿತು. ಬೇಗ ಬೇಗ ಭೀತನಾಗಿ ಓಡಿ ಹೋಗುತ್ತಿರುವ ಶತ್ರುವು ಕೈಗೆ ಸಿಕ್ಕರೆ ಅದು ನಮ್ಮ ಪುಣ್ಯ ಎಂದು ಅತಿವೇಗದಿಂದ ವಾಯಸ ದುರ್ಗಕ್ಕೆ ಬಂತು. ಆದರೆ ಅಲ್ಲಿ ಕಾಗೆಗಳು ಇಲ್ಲದಿರುವುದನ್ನು ಕಂಡು ಬಹು ಸಂತೋಷಪಟ್ಟು ಆಲದ ಮರದ ಮೇಲೆ ಭದ್ರವಾಗಿ ಕುಳಿತಿತು. ಅರಸನನ್ನು ಹೊಗಳು ಭಟರು, ಜಯ ವಿಜಯ, ಅರಿಮರ್ದನ ಮಹಾರಾಜ, ನಿನ್ನ ಪ್ರತಾಪಕ್ಕೆ ಹೆದರಿ ಈ ಕಾಗೆಗಳು ನೆಲೆ ಬಿಟ್ಟು ಓಡಿ ಹೋದವು, ಉಘೇ ಎಂದು ಹೊಗಳಿದವು. ಆಗ ಅರಿಮರ್ದನನು, ಎಲೈ, ಈ ಶತ್ರುಗಳು ಎಲ್ಲಿ ಹೋದರು, ಯಾವ ಮಾರ್ಗವಾಗಿ ಹೋದರು ಎಂಬುದನ್ನು ಮೊದಲು ಗೊತ್ತು ಮಾಡಿ, ಅವು ಹೋಗಿ ಒಂದು ದುರ್ಗವನ್ನು ಹಿಡಿದುಕೊಳ್ಳುವುದಕ್ಕೆ ಮೊದಲು ನಾವು ಅದನ್ನು ಹೊಡೆದು ಹಾಕಬೇಕು. ದುರ್ಗವನ್ನು ಹಿಡಿದುಕೊಂಡು ಯುದ್ಧ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡ ಮೇಲೆ ಅವನ್ನು ಗೆಲ್ಲುವುದು ಕಷ್ಟವಾಗುವುದು ಎಂದು ಅಪ್ಪಣೆ ಮಾಡಿತು. ಅದನ್ನು ಕಂಡು ಸ್ಥಿರಜೀವಿಯು, ಈ ನಮ್ಮ ಶತ್ರುಗಳು ನಮ್ಮ ವೃತ್ತಾಂತವೇನು ಎಂಬುದನ್ನು ಅರಿಯದೆ ಬಂದಂತೆ ಹೊರಟು ಹೋಗುವರು. ಈಗ ನಾನು ಮಾಡಬೇಕಾದುದು ಒಂದಷ್ಟು ಇದೆ, ಕೇಳಿಲ್ಲವೇ? ಕಾರ್ಯವನ್ನು ಆರಂಭಿಸದಿಹುದು ಮೊದಲನೆಯ ಲಕ್ಷಣ ಬುದ್ಧಿಯದು, ಆರಂಭಿಸೆ ಅದು ಮುಗಿಸುವುದು ಎರಡನೆಯ ಲಕ್ಷಣ ಬುದ್ಧಿಯದು. ಅದರಿಂದ ಆರಂಭಿಸಿ ಅದನ್ನು ಬಿಟ್ಟು ಬಿಡುವುದಕ್ಕಿಂತ ಆರಂಭಿಸದಿರುವುದೇ ಒಳ್ಳೆಯದು. ಆದ್ದರಿಂದ ಈಗ ಸದ್ದು ಕೊಟ್ಟು ನಾನು ಇಲ್ಲಿರುವೆನೆಂದು ತೋರಿಸಿಕೊಳ್ಳುವೆನು ಎಂದು ಗೊತ್ತು ಮಾಡಿಕೊಂಡು ಮೆತ್ತಗೆ ಕೊರಗಿದ ದನಿಯಲ್ಲಿ ಕೂಗಿತು. ಅದನ್ನು ಕೇಳಿ ಗೂಗೆಗಳು ಅದನ್ನು ಸಂಹರಿಸಲು ಎಲ್ಲವೂ ಅಲ್ಲಿಗೆ ಬಂದವು. ಆಗ ಕಾಗೆಯು ಅವನ್ನು ಕಂಡು, ಅಯ್ಯ, ನಾನು ಸ್ಥಿರಜೀವಿ ಎಂಬವನು, ಮೇಘವರ್ಣನ ಮಂತ್ರಿಯಾಗಿದ್ದವನು. ಮೇಘವರ್ಣನೇ ನನ್ನನ್ನು ಈ ಸಾಯುವ ಸ್ಥಿತಿಗೆ ತಂದನು. ಇದನ್ನು ನಿಮ್ಮ ಅರಸನಿಗೆ ತಿಳಿಸಿ, ನಾನು ಆತನಿಗೆ ಹೇಳಬೇಕಾದುದು ಬಹಳ ಇದೆ ಎಂದಿತು. ಅವು ಉಲೂಕ ರಾಜನಿಗೆ ಆ ಸುದ್ದಿಯನ್ನು ತಿಳಿಸಿದವು. ಆ ಅರಸು ಅದನ್ನು ಕೇಳಿ ಆಶ್ಚರ್ಯಪಟ್ಟು ತಾನೇ ಅದರ ಬಳಿ ಹೋಗಿ, ಇದೇನು, ನಿನಗೆ ಇಂತಹ ಅವಸ್ಥೆಯು ಹೇಗೆ ಬಂತು ಎಂದು ಕೇಳಿದನು. ಸ್ಥಿರಜೀವಿಯು ಹೇಳಿದನು, ದೇವ, ಕೇಳಬೇಕು. ನಿನ್ನೆಯ ದಿನ ದುರಾತ್ಮನಾದ ಮೇಘವರ್ಣನು ತಾವು ಕಾಗೆಗಳ ಗುಂಪುಗಳನ್ನೇ ಕೊಂದಿರೆಂದು ಕೋಪದಿಂದಲೂ ಶೋಕದಿಂದಲೂ ಕೂಡಿ ತಮ್ಮ ಮೇಲೆ ಯುದ್ಧಕ್ಕೆ ಹೊರಟನು. ಆಗ ನಾನು, ಸ್ವಾಮಿ, ಉಲೂಕರಾಜನ ಮೇಲೆ ಯುದ್ಧವು ನ್ಯಾಯವಲ್ಲ, ಅವರು ಬಲವಂತರು, ನಾವು ಬಲಹೀನರು. ಕೇಳಿಲ್ಲವೇ? ಬಾರದೈ ವಿರೋಧಂ ಬಲಿಯೊಡನೆ ಬಾಳಬೇಕೆಂದಿರಲು ದುರ್ಬಲಿಗೆ, ಅತಿಬಲನ ಕೊಲ್ಲುವುದಿರಲಿ ತಾನೇ ಬೆಂಕಿಗೆರಗಿದ ಚಿಟ್ಟೆಯಂತಹನು. ಅದರಿಂದ ಬಲಿಷ್ಠನಾದ ಶತ್ರುವು ಬಂದಾಗ ಸರ್ವವನ್ನು ಕೊಟ್ಟಾದರೂ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕು. ಪ್ರಾಣವಿದ್ದರೆ ಮಿಕ್ಕೆಲ್ಲವನ್ನೂ ಸಂಪಾದಿಸಬಹುದು. ಆದ್ದರಿಂದ ಕಾಣಿಕೆ ಕೊಟ್ಟು ಸಂಧಿ ಮಾಡಿಕೊಳ್ಳುವುದು ಉತ್ತಮ ಎಂದೆನು. ಅದನ್ನು ಕೇಳಿ ಆತನೂ ಇತರ ಮಂತ್ರಿಗಳೂ ರೇಗಿದರು. ಹೀಗೆ ರೇಗಿದ ಅವನು ನನ್ನನ್ನು ತಮ್ಮಲ್ಲಿ ಅಭಿಮಾನವುಳ್ಳವನೆಂದುಕೊಂಡು ನನ್ನನ್ನು ಈ ಗತಿಗೆ ಈಡು ಮಾಡಿದನು. ಈಗ ನನಗೆ ತಮ್ಮ ಪಾದಗಳೇ ಗತಿ. ಬಹುವಾಗಿ ಏನು ಹೇಳಲಿ? ನನಗೆ ಕೊಂಚ ಬಲ ಬಂದು ಓಡಾಡುವುದಕ್ಕೆ ಶಕ್ತಿ ಬಂದರೆ ದೇವರ ಪಾದದಾಣೆ ತಮ್ಮನ್ನು ಕರೆದುಕೊಂಡು ಹೋಗಿ ವಾಯಸ ಕುಲವನ್ನೇ ನಾಶ ಮಾಡುವೆನು ಎಂದನು. ಅರಿಮರ್ದನನು
ಅದನ್ನು ಕೇಳಿ ತನ್ನ ತಂದೆ ತಾತ ಮುತ್ತಾತರ ಕಾಲದಿಂದಲೂ ಕುಲಕ್ರಮವಾಗಿ ಮಂತ್ರಿಗಳಾಗಿರುವವರನ್ನು ಕರೆದು ಅವರೊಡನೆ ಆಲೋಚನೆ ಮಾಡಿದನು. ಆತನ ಮಂತ್ರಿಗಳು ರಕ್ತಾಕ್ಷ, ಕ್ರೂರಾಕ್ಷ, ದೀಪ್ತಾಕ್ಷ, ವಕ್ರನಾಸ, ಪ್ರಕಾರಕರ್ಣ ಎಂದು 5. ಅವರಲ್ಲಿ ಮೊದಲನೆಯವನಾದ ರಕ್ತಾಕ್ಷನು ಹೇಳಿದನು, ದೇವ, ಈ ವಿಷಯದಲ್ಲಿ ಚಿಂತಿಸಬೇಕಾದದ್ದು ಏನೂ ಇಲ್ಲ. ವಿಚಾರವೇ ಇಲ್ಲದೆ ಇವನನ್ನು ಕೊಂದು ಬಿಡತಕ್ಕದ್ದೇ. ಬಲಹೀನನಾಗಿರುವ ಶತ್ರುವನ್ನು ಅವನು ಬಲವಂತನಾಗುವುದಕ್ಕೆ ಮುಂಚೆಯೇ ಕೊಲ್ಲಬೇಕು. ಅವನು ಮತ್ತೆ ಬಲಿಷ್ಠನಾದರೆ ಅವನನ್ನು ಗೆಲ್ಲುವುದು ಅಸಾಧ್ಯವಾಗುವುದು. ಹಾಗಾದರೆ ಲೋಕದಲ್ಲಿ ತಾನಾಗಿ ಬಂದ ಲಕ್ಷ್ಮಿಯನ್ನು ತಿರಸ್ಕಾರ ಮಾಡಿದರೆ ಆ ಲಕ್ಷ್ಮಿಯು ಶಾಪ ಹಾಕುವಳು ಎನ್ನುವ ಮಾತು ನಿಜವಾಗುವುದು. ಜೀವನದಲ್ಲಿ ಕಾದಿರುವ ಮನುಷ್ಯನಿಗೆ ಒಂದೇ ಒಂದು ಸಲ ಅವಕಾಶವು ಒದಗುವುದು. ಆಗಲೇ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಕಾಲ ಬಂದಾಗ ಅದಕ್ಕೆ ತಕ್ಕ ಕರ್ಮವನ್ನು ಮಾಡದವನಿಗೆ ಮತ್ತೆ ಆ ಸುಕಾಲವು ಬರುವುದಿಲ್ಲ. ಕೇಳಿಲ್ಲವೇ? ಬೆಂದ ಚಿತಿಯನ್ನು ನೋಡು, ಮುರಿದ ಹೆಡೆಯನ್ನು ನೋಡು, ಸ್ನೇಹ ಕೂಡಿಸಬಹುದೇ ಒಡೆದ ಗೆಳೆತನವಾ. ಹರಿಮರ್ದನನು ಅದು ಹೇಗೆ ಎಂದು ಕೇಳಲು ರಕ್ತಾಕ್ಷನು ಹೇಳಿದನು, ಹೊನ್ನು ಕೊಡುತ್ತಿದ್ದ ಹಾವಿನ ಕಥೆ. ಒಂದಾನೊಂದು ಊರಿನಲ್ಲಿ ಹರಿದತ್ತ ಎಂಬ ಬ್ರಾಹ್ಮಣನಿದ್ದನು. ಅವನು ಬೇಸಾಯ ಮಾಡುವನು. ಆ ಬೇಸಾಯವು ಯಾವಾಗಲೂ ಫಲವೇ ಆಗುತ್ತಿರಲಿಲ್ಲ. ಒಂದು ದಿನ ಆ ಬ್ರಾಹ್ಮಣನು ಸಂಜೆಯ ಹೊತ್ತಿನಲ್ಲಿ ತನ್ನ ಹೊಲದಲ್ಲಿ ಒಂದು ಮರದಡಿ ಮಲಗಿದ್ದನು. ಆಗ ಕೊಂಚ ದೂರದಲ್ಲಿದ್ದ ಹುತ್ತದಿಂದ ಹೊರಗೆ ಬಂದು ದೊಡ್ಡ ಹೆಡೆಯನ್ನು ಬಿಟ್ಟುಕೊಂಡು ಆಡುತ್ತಿದ್ದ ಹಾವು ಕಾಣಿಸಿತು. ಆಗ ಅವನು ಯೋಚಿಸಿದನು, ಆಹಾ, ಇದು ಈ ಕ್ಷೇತ್ರದ ದೇವತೆಯಾಗಿರಬೇಕು. ಇದನ್ನು ನಾನು ಇದುವರೆಗೂ ಪೂಜಿಸಿಲ್ಲ. ಅದರಿಂದಲೇ ಇರಬೇಕು ನನ್ನ ಬೇಸಾಯವೆಲ್ಲ ನಿಷ್ಫಲವಾಗುತ್ತಿರುವುದು. ಇರಲಿ, ಇನ್ನು ಮೇಲಾದರೂ ಇದನ್ನು ಪೂಜಿಸುವನು ಎಂದುಕೊಂಡು ಎಲ್ಲಿಂದಲೋ ಹಾಲು ತಂದು ಅದಕ್ಕೆ ಒಪ್ಪಿಸಿ, ಕ್ಷೇತ್ರ ಪಾಲಕನೇ, ನೀನು ಇಲ್ಲಿರುವುದು ನನಗೆ ಇದುವರೆಗೂ ತಿಳಿದಿರಲಿಲ್ಲ. ಅದರಿಂದ ಪೂಜೆಯನ್ನು ಮಾಡಿರಲಿಲ್ಲ. ಕ್ಷಮಿಸು ಎಂದು ನಮಸ್ಕಾರ ಮಾಡಿದನು. ಆ ಬ್ರಾಹ್ಮಣನು ಮರುದಿವಸ ಬರುವ ವೇಳೆಗೆ ಹಾಲಿನ ಪಾತ್ರೆಯಲ್ಲಿ ಒಂದು ಹೊನ್ನು ಇತ್ತು. ಅಂದಿನಿಂದ ಅವನು ತಾನು ಒಬ್ಬನೇ ಬಂದು ಹಾಲು ಇಟ್ಟು ಹೋಗುವನು. ಬೆಳಗ್ಗೆ ಬಂದು ಹೊನ್ನನ್ನು ತೆಗೆದುಕೊಂಡು ಹೋಗುವನು. ಹೀಗೆಯೇ ಇರುತ್ತಿರಲು ಒಂದು ದಿನ ಆ ಬ್ರಾಹ್ಮಣನು ಯಾವುದೋ ಊರಿಗೆ ಹೋಗಬೇಕಾಗಿ ಬಂತು. ಅದರಿಂದ ಹಾವಿಗೆ ಹಾಲಿಡುವ ಕೆಲಸವನ್ನು ಮಗನಿಗೆ ಒಪ್ಪಿಸಿ ಹೋದನು. ಮಗನು ಹಾಲಿಟ್ಟು ಹೊನ್ನು ತೆಗೆದುಕೊಳ್ಳುವಾಗ ಅವನಿಗೆ ಒಂದು ಯೋಚನೆ ಬಂತು. ಈ ಹುತ್ತದಲ್ಲಿ ಹೊನ್ನು ಬೇಕಾದ ಹಾಗೆ ಇರಬೇಕು. ಈ ಹುತ್ತವನ್ನು ಅಗೆದು ಹಾವನ್ನು ಕೊಂದು ಎಲ್ಲವನ್ನೂ ತೆಗೆದುಕೊಂಡು ಬಿಡೋಣ ಎಂದುಕೊಂಡು ಎರಡನೆಯ ದಿನ ಹಾಲು ಕುಡಿಯುವುದಕ್ಕೆ ಬಂದ ಹಾವನ್ನು ದೊಣ್ಣೆಯಿಂದ ಹೊಡೆದನು. ಅದು ಏನೋ ತಪ್ಪಿ ಹಾವು ಉಳಿದುಕೊಂಡು ರೋಷದಿಂದ ಹಿಂತಿರುಗಿ ಅವನನ್ನು ಕಚ್ಚಿತು. ಆ ಹುಡುಗನು ಆ ಕೂಡಲೇ ಸತ್ತು ಹೋದನು. ನೆಂಟರು ಇಷ್ಟರು ಬಂದು ಅವನನ್ನು ತೆಗೆದುಕೊಂಡು ಹೋಗಿ ಸಮೀಪದಲ್ಲಿಯೇ ಚಿತೆಯನ್ನು ಮಾಡಿ ಸುಟ್ಟರು. ಅದೇ ಸಮಯಕ್ಕೆ ಹರಿದತ್ತನೂ ಅಲ್ಲಿಗೆ ಬಂದು ಎಲ್ಲ ವಿಷಯವನ್ನು ಕೇಳಿಕೊಂಡನು. ಆಗ ಅವನು ತನಗೆ ಶರಣಾಗಿ ಬಂದ ಜಂತುಗಳ ಕಾಯದಿದ್ದಂಥ ಕರುಣಹೀನನಿಗೆ ಇದ್ದ ಸತ್ಫಲವು ವಿಫಲವಾಗುವುದು, ಕೇಳಿ ಕಾಣೆಯ ಪದ್ಮವನ ಕಥೆಯ ಎಂದನು. ನೆಂಟರು ಅದು ಹೇಗೆ ಎಂದು ಕೇಳಲು ಹರಿದತ್ತನು ಹೇಳಿದನು, ಪದ್ಮವನದ ಹಂಸಗಳ ಕತೆ. ಒಬ್ಬಾನೊಬ್ಬ ಚಿತ್ರರಥನೆಂಬ ರಾಜನು ಇದ್ದನು. ಆತನು ಒಂದು ಸರೋವರವನ್ನು ಕಟ್ಟಿಸಿ ಅಲ್ಲಿ ತಾವರೆಗಳನ್ನು ಬೆಳೆಸಿ ಅದಕ್ಕೆ ಪದ್ಮವನ ಎಂದು ಹೆಸರಿಟ್ಟನು. ಅಲ್ಲಿಗೆ ಯಾರಾದರೂ ಹೋಗಿ ಅದನ್ನು ಕೆಡಿಸಿಯಾರು ಎಂದು ಕಾವಲಿಟ್ಟನು. ಅಲ್ಲಿ ಚಿನ್ನದ ಹಂಸಗಳು ಬಂದು ನೆಲೆಸಿದವು. ಅವು 6 ತಿಂಗಳಿಗೆ ಒಮ್ಮೆ ಒಂದೊಂದು ಗರಿಯನ್ನು ಕೊಡುತ್ತಿದ್ದವು. ಒಂದು ದಿನ ಅಲ್ಲಿಗೆ ಚಿನ್ನದ ಹಕ್ಕಿಯೊಂದು ಬಂತು. ಅದು ಅಲ್ಲಿ ಇರಬೇಕು ಎನ್ನಲು ಹಂಸಗಳು, ನಾವು 6 ತಿಂಗಳಿಗೊಂದು ಚಿನ್ನದ ಗರಿಯನ್ನು ಕೊಟ್ಟು ಈ ಪದ್ಮವನವನ್ನು ಗುತ್ತಿಗೆಗೆ ತೆಗೆದುಕೊಂಡಿರುವೆವು ಎಂದವು. ಎರಡಕ್ಕೂ ಮಾತಿಗೆ ಮಾತು ನಡೆದು ಎರಡಕ್ಕೂ ಜಗಳವೂ ಆಯಿತು. ಆ ದೊಡ್ಡ ಹಕ್ಕಿಯು ನೇರವಾಗಿ ರಾಜನ ಬಳಿಗೆ ಹೋಯಿತು. ದೇವ, ಈ ಹಕ್ಕಿಗಳಿಗೆ ತಾವು ಈ ಪದ್ಮವನವನ್ನು ಗುತ್ತಿಗೆಗೆ ಕೊಟ್ಟಿರುವಿರಾ? ನಮ್ಮನ್ನು ದೊರೆಯು ಏನೂ ಮಾಡುವಂತಿಲ್ಲ. ನಾವು ಯಾರನ್ನೂ ಇಲ್ಲಿ ಸೇರಿಸುವುದಿಲ್ಲ ಎನ್ನುವವಲ್ಲ ಎಂದು ದೂರು ಹೇಳಿತು. ಆಗ ರಾಜನು ದೂತರನ್ನು ಕರೆದು, ಹೋಗಿ ಆ ಪಕ್ಷಿಗಳನ್ನೆಲ್ಲ ಕೊಂದು ತನ್ನಿ ಎಂದು ಅಪ್ಪಣೆ ಮಾಡಿದನು. ಆಳುಗಳು ದೊಣ್ಣೆಗಳನ್ನು ಹಿಡಿದುಕೊಂಡು ಅಲ್ಲಿಗೆ ಹೋದರು. ಅದನ್ನು ಕಂಡು ಆ ಹಂಸಗಳಲ್ಲಿ ವಯಸ್ಸಾದ ಹಿರಿಯ ಹಂಸವೊಂದು ಎಲ್ಲರನ್ನೂ ಕೂಗಿ, ಏಳಿ ಏಳಿ, ಎಲ್ಲರೂ ಹಾರಿ ಹೋಗೋಣ ಎಂದು ಕೂಗಿಕೊಂಡಿತು. ಎಲ್ಲವೂ ಹಾರಿಯೂ ಹೊರಟು ಹೋದವು.
ಅರಸನಿಗೆ ಬರುತ್ತಿದ್ದ ಚಿನ್ನದ ಗರಿಗಳೂ ಇಲ್ಲವಾಯಿತು. ಅರಸನು ಹೀಗೆ ಕಾಯಬೇಕಾಗಿದ್ದ ಹಂಸಗಳನ್ನು ಕೊಲ್ಲಲು ಹೋಗಿ ನಷ್ಟಪಟ್ಟನು. ಅದರಿಂದ ಹೇಳಿದೆನು, ಕೇಳಿ ಕಾಣೆಯ ಪದ್ಮವನ ಕಥೆಯ ಎಂದು. ಅವರನ್ನೆಲ್ಲ ಕಳುಹಿಸಿಕೊಟ್ಟು ತಾನು ಮತ್ತೆ ಹುತ್ತದ ಬಳಿಗೆ ಹೋದನು. ಎಂದಿನಂತೆ ಹಾಲನ್ನು ಇಟ್ಟು ಹಾವನ್ನು ಕರೆದು ಹಾಲನ್ನು ತೆಗೆದುಕೋ ಎಂದು ಕೇಳಿಕೊಂಡನು. ಹಾವು ಒಳಗಿನಿಂದನೇ ಹೇಳಿತು, ನೀನು ಪುತ್ರಶೋಕವನ್ನೂ ಮರೆತು ಇಲ್ಲಿಗೆ ಬಂದಿರುವುದು ಲೋಭದಿಂದ. ಅದರಿಂದ ಇನ್ನು ಮೇಲೆ ನನಗೂ ನಿನಗೂ ಪ್ರೀತಿಯು ಉಚಿತವಲ್ಲ. ನಿನ್ನ ಮಗನು ನನ್ನನ್ನು ಹೊಡೆದನು, ನಾನು ಅವನನ್ನು ಕಚ್ಚಿದೆನು. ನಾನು ದೊಣ್ಣೆಯ ಏಟನ್ನು ಮರೆಯುವಂತಿಲ್ಲ, ನೀನು ಪುತ್ರಶೋಕವನ್ನು ಮರೆಯುವಂತಿಲ್ಲ. ಆದರೂ ನೀನು ನನಗೆ ಮಿತ್ರನಾಗಿದ್ದವನು, ಆದ್ದರಿಂದ ಈ ವಜ್ರವನ್ನು ತೆಗೆದುಕೋ, ಇನ್ನು ಮೇಲೆ ಇಲ್ಲಿ ಬರಬೇಡ ಎಂದು ವಜ್ರವನ್ನು ಕೊಟ್ಟು ಕಳುಹಿಸಿತು. ಬ್ರಾಹ್ಮಣನು, ನೋಡಿದೆಯಾ, ಮಗನಿಂದ ಹೀಗಾಯಿತು ಎಂದು ವ್ಯಥೆಪಟ್ಟುಕೊಂಡು ಮನೆಗೆ ಹೋದನು. ಆದ್ದರಿಂದ ಸ್ನೇಹ ಕೂಡಿಸಬಹುದೇ ಒಡೆದ ಗೆಳೆತನವಾ ಎಂದು ಹೇಳಿದನು. ಇವನನ್ನು ಕೊಲ್ಲುವುದೇ ನ್ಯಾಯ, ಇವನನ್ನು ಕೊಂದರೆ ರಾಜ್ಯವು ಅಕಂಟಕವಾಗುವುದು. ಅರಿಮರ್ದನನು ಕ್ರೂರಾಕ್ಷನನ್ನು ಕೇಳಿದನು. ಅವನು ಹೇಳಿದನು, ದೇವ, ಅವನು ಹೇಳಿದುದು ನಿರ್ದಯವು, ಅದು ಸರಿಯಲ್ಲ. ಶರಣಾಗತನನ್ನು ವಧಿಸಬಾರದು. ಕೇಳಿಲ್ಲವೇ? ಶರಣು ಬಂದವ ಬೇಡನಾದರೂ ಪಾರಿವಾಳವು ಪೂಜೆಗೈದುದು, ತನ್ನ ಮಾಂಸವನಿತ್ತು ಊಟಕ್ಕೆ ಸಗ್ಗ ಕೈದಿತಲಾ. ಅರಿಮರ್ದನನು ಅದೆಂತು ಎಂದು ಕೇಳಲು ಕ್ರೂರಾಕ್ಷನು ಹೇಳಿದನು, ಒಬ್ಬನು ಬೇಡನಿದ್ದನು. ಅವನು ಹಕ್ಕಿಗಳನ್ನು ಹಿಡಿಯುವನು, ಸಿಕ್ಕಿದ ಮೃಗಗಳನ್ನು ಕೊಲ್ಲುವನು. ಅವನನ್ನು ನೋಡಿದರೆ ಭಯವಾಗುವುದು. ಅವನ ಕೈಯಲ್ಲಿ ಪಂಜರವೊಂದು, ದೊಣ್ಣೆಯೊಂದು ಯಾವಾಗಲೂ ಇರುವುದು. ಇಂಥ ನೀಚನು ಒಮ್ಮೆ ಅರಣ್ಯಕ್ಕೆ ಹೋದನು. ಅಲ್ಲಿ ಒಂದು ಹೆಣ್ಣು ಪಾರಿವಾಳವು ಸಿಕ್ಕಿತು. ಅದನ್ನು ಹಿಡಿದು ಪಂಜರಕ್ಕೆ ಕೂಡಿಕೊಂಡು ಹಾಗೇ ಮುಂದೆ ಹೋಗುತ್ತಿರಲು ದೊಡ್ಡ ಮಳೆಯೂ ಬಂತು. ದಿಕ್ಕು ದಿಕ್ಕುಗಳೂ ಮೋಡಗಳಿಂದ ಮುಚ್ಚಿ ಹೋದವು. ಮಳೆಯಲ್ಲಿ ನೆನೆದು ಗಾಳಿಯಲ್ಲಿ ನಡುಗುತ್ತಾ ಇರುವುದಕ್ಕೊಂದು ನೆಲೆಯನ್ನು ಕಾಣದೆ ಹೋಗಿ ಒಂದು ಹೆಮ್ಮರವನ್ನು ಆಶ್ರಯಿಸಿದನು. ಅಲ್ಲಿಯೂ ಅವನಿಗೆ ಚಳಿಯೂ ಬಿಡಲಿಲ್ಲ. ಹಸಿವು ತಾನೇ ತಾನಾಯಿತು. ಪ್ರಾಣವೂ ಉಳಿಯುವುದೋ ಇಲ್ಲವೋ ಎನ್ನಿಸಿ ಕೇಳಿಕೊಂಡನು, ಈ ವೃಕ್ಷದಲ್ಲಿ ಯಾರು ಇರುವರೋ ಅವರಿಗೆ ನಾನು ಶರಣು ಬಂದಿರುವೆನು. ಅವರು ನನ್ನನ್ನು ಕಾಯಲಿ. ನನಗೆ ಚಳಿ, ಹಸಿವು, ಪ್ರಾಣ ಹೋಗುತ್ತಿದೆ ಎಂದು ಕೂಗಿಕೊಂಡನು. ಆ ಮರದಲ್ಲಿ ಒಂದು ಪಾರಿವಾಳವು ಬಹುಕಾಲದಿಂದ ಇತ್ತು. ಅದರ ಹೆಂಡತಿಯು ಆ ದಿನ ಬೆಳಗ್ಗೆ ಎದ್ದು ಹೊರಗೆ ಹೋಗಿದ್ದುದು ಮತ್ತೆ ಮರಳಿ ಬಂದಿರಲಿಲ್ಲ. ಆ ಹೆಂಡತಿಯನ್ನು ನೆನೆದು, ಅದು ಇಂತಹ ದೊಡ್ಡ ಮಳೆಯಲ್ಲಿ ಅವಳು ಏನಾದಳೋ, ಇನ್ನೂ ಬರಲಿಲ್ಲವಲ್ಲ, ಅವಳು ಬರೆದಿದ್ದರೆ ಏನು ಗತಿ? ನನ್ನ ಮನೆಯೇ ಇಲ್ಲವಾಗುವುದು. ನನ್ನ ಹೆಂಡತಿಯು ನನ್ನನ್ನೇ ತನ್ನ ಪ್ರಾಣವಾಗಿ ನಂಬಿರುವವಳು, ಯಾವಾಗಲೂ ನನಗೆ ಹಿತವನ್ನೇ ಆಚರಿಸುವವಳು. ಅಂತಹ ಹೆಂಡತಿಯು ಸಿಕ್ಕಬೇಕಾದರೆ ಪುಣ್ಯವನ್ನು ಮಾಡಿರಬೇಕು. ಮನೆಯೆಂದರೆ ಕಲ್ಲು ಮಣ್ಣಿನ ಮನೆಯು ಮನೆಯೇ, ಹೆಂಡತಿಯೇ ಮನೆಯು. ಅಂತಹ ಹೆಂಡತಿಯು ಇಲ್ಲದಿದ್ದರೆ ಮನೆಯೂ ಕಾಡೇ ಆಗುವುದು ಎಂದು ಅಳುತ್ತಿತ್ತು. ಆ ಅಳುವನ್ನು ಬೇಡನ ಪಂಜರದಲ್ಲಿದ್ದ ಹೆಣ್ಣು ಕೇಳಿತು. ಅದನ್ನು ಕೇಳಿ, ನನ್ನ ಗಂಡನು ನನ್ನ ಮೇಲೆ ಇಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿರುವನಲ್ಲ, ನನಗಿಂತ ಇನ್ನು ಪುಣ್ಯವತಿ ಯಾರು? ಗಂಡನು ಮೆಚ್ಚಿಕೊಂಡ ಹೆಂಡತಿಯೇ ಹೆಂಡತಿಯು. ಗಂಡನನ್ನು ಮೆಚ್ಚಿಸದ ಹೆಣ್ಣು ಬೆಂಕಿಯ ಪಾಲಾದರೆ ತಾನೇ ಏನು? ಹೆಂಗಸಿಗೆ ತಂದೆಯಿಂದಲೂ ಒಡಹುಟ್ಟಿದವರಿಂದಲೂ ಮಕ್ಕಳಿಂದಲೂ ಆಗುವುದೆಲ್ಲಕ್ಕಿಂತಲೂ ಹೆಚ್ಚಾದ ಸುಖವನ್ನು ಕೊಡುವ ಗಂಡನನ್ನು ಯಾರು ತಾನೇ ಪೂಜೆ ಮಾಡುವುದಿಲ್ಲ ಎಂದು ಸಂತೋಷಪಟ್ಟುಕೊಂಡು ಗಂಡನಿಗೆ ಹೇಳಿತು. ಎಲೈ ಪತಿಯೇ, ನಾನು ಹೇಳುವ ಹಿತವಚನವನ್ನು ಕೇಳು. ಈ ಹಕ್ಕಿ ಬೇಟೆಗಾರನು ನಿನ್ನ ಮನೆಯ ಬಾಗಿಲಿಗೆ ಬಂದಿರುವನು. ಚಳಿ, ಹಸುವು ಎಂದು ಅಳುತ್ತಿರುವನು. ನೀನು ಇವನನ್ನು ಪೂಜೆ ಮಾಡು. ಈ ಶರಣಾಗತನನ್ನು ಪ್ರಾಣವನ್ನಾದರೂ ಕೊಟ್ಟು ಕಾಪಾಡು. ಇವನು ನನ್ನ ಹೆಂಡತಿಯನ್ನು ಹಿಡಿದು ಬಂಧಿಸಿರುವನೆಂದು ಇವನಲ್ಲಿ ಕೋಪ ಮಾಡಿಕೊಳ್ಳಬೇಡ. ದಾರಿದ್ರ್ಯ, ರೋಗ, ದುಃಖಗಳು, ಬಂಧನ, ವ್ಯಸನಗಳು ತನ್ನ ಪಾಪವೆಂಬ ಮರದ ಫಲಗಳು. ಅದರಿಂದ ಧರ್ಮವನ್ನು ನೋಡು, ಧರ್ಮವನ್ನು ಮಾಡು. ಹೆಂಡತಿಯ ಮಾತನ್ನು ಕೇಳಿ ಪಾರಿವಾಳವು ಬೇಡನಿಗೆ ಹೇಳಿತು, ಎಲೈ, ನಿನಗೆ ಸ್ವಾಗತವು. ನೀನು ದುಃಖಪಡಬೇಡ. ನಿನ್ನ ಮನೆಯಲ್ಲಿಯೇ ಇರುವಂತೆ ಭಾವಿಸಿಕೋ. ನಾನು ಏನು ಮಾಡಬೇಕು ಹೇಳು ಎಂದು ಕೇಳಿತು. ಬೇಡನು ಅದನ್ನು ಕೇಳಿ, ನನಗೆ ಬಹಳ ಚಳಿಯಾಗುತ್ತಿದೆ, ಅದಕ್ಕೇನಾದರೂ ಮಾಡು ಎಂದು ಕೇಳಿಕೊಂಡನು. ಪಾರಿವಾಳವು ಹಾರಿ ಹೋಗಿ ಎಲ್ಲಿಂದಲೋ ಉರಿಯುತ್ತಿದ್ದ ಕಡ್ಡಿಯನ್ನು ಕಚ್ಚಿಕೊಂಡು ಬಂದು ಅವನ ಮುಂದೆ ಹಾಕಿತು. ಅದರ ಮೇಲೆ
ಒಣಗಿದ ಎಲೆಗಳನ್ನು ಹುಡುಕಿಕೊಂಡು ಬಂದು ಹಾಕಿ ಅದನ್ನು ತನ್ನ ರೆಕ್ಕೆಗಳಿಂದ ಬೀಸಿ ಉರಿ ಮಾಡಿತು. ನೀನು ಈ ಬೆಂಕಿಯಲ್ಲಿ ಮೈ ಕಾಯಿಸಿಕೋ, ನಾನು ಬಡವನು, ನಾನು ನಿನಗೆ ಏನೂ ಕೊಡಲಾರೆ. ಒಬ್ಬ ಅತಿಥಿಗಾದರೂ ಅನ್ನವನ್ನು ಕೊಡಲಾರದ ಗೃಹಸ್ಥನು ಇದ್ದರೇನು ಹೋದರೇನು, ಅದರಿಂದ ಈ ದೇಹವನ್ನೇ ನಿನಗೆ ಕೊಡುವೆನು, ಒಂದು ಗಳಿಗೆ ತಡೆ ಎಂದು ಆ ಬೆಂಕಿಯನ್ನು ಪ್ರದಕ್ಷಿಣೆ ಮಾಡಿ ತನ್ನ ಗೋಡಿಗೆ ಹೋಗುವಷ್ಟು ಸುಖವಾಗಿ ಹೊಕ್ಕಿತು. ಅದನ್ನು ಕಂಡು ಬೇಡನಿಗೆ ನಾಚಿಕೆಯಾಯಿತು. ಆಹಾ, ನೋಡಿದೆಯಾ, ಇದಕ್ಕೆ ಇರುವಷ್ಟು ತಿಳುವಳಿಕೆಯೂ ನನಗೆ ಇಲ್ಲವಾಯಿತಲ್ಲ. ನಾನೆಂತಹ ಪಾಪಿಯು, ನನಗೆ ನರಕವು ತಪ್ಪಿದ್ದಲ್ಲ, ಈ ಕಪೋತವೇ ನನಗೆ ಗುರುವಾಯಿತು. ಇದು ಮೊದಲು ಎಲ್ಲ ಭೋಗಗಳನ್ನು ಬಿಡುವೆನು. ಬೇಸಿಗೆಯಲ್ಲಿ ಒಣಗಿ ಹೋಗುವ ನೀರಿನಂತೆ ಈ ದೇಹವು ಒಣಗಿ ಹೋಗಲಿ. ಇನ್ನು ಮುಂದೆ ಚಳಿ, ಗಾಳಿ, ಬಿಸಿಲು, ಮಳೆಗಳನ್ನು ಲಕ್ಷಿಸದೆ, ದೇಹದ ಸುಖವನ್ನು ಗಮನಿಸದೆ ಉಪವಾಸಾದಿಗಳನ್ನು ಮಾಡುತ್ತಾ ಧರ್ಮವನ್ನು ಆಚರಿಸುವೆನು ಎಂದು ನಿಶ್ಚಯ ಮಾಡಿಕೊಂಡನು. ತನ್ನಲ್ಲಿದ್ದ ದೊಣ್ಣೆ, ಪಂಜರ ಮೊದಲಾದವುಗಳನ್ನು ಮುರಿದು ಹಾಕಿದನು. ಪಂಜರದಲ್ಲಿದ್ದ ಹೆಣ್ಣು ಹಕ್ಕಿಯನ್ನು ಬಿಟ್ಟು ಬಿಟ್ಟನು. ಆ ಹಕ್ಕಿಯು ಬೆಂಕಿಗೆ ಬಿದ್ದ ಗಂಡನನ್ನು ಕಂಡು ಅಯ್ಯೋ ಎಂದು ಬಹುವಾಗಿ ಎತ್ತುಕೊಂಡು, ನೀನಿಲ್ಲದೆ ನಾನು ಇರುವುದಿಲ್ಲ ಎಂದು ನಿಶ್ಚಯಿಸಿ ತಾನೂ ಬೆಂಕಿಗೆ ಬಿದ್ದು ಹೋಯಿತು. ಹೀಗೆ ಅತಿಥಿ ಪೂಜೆಯನ್ನು ಸಲ್ಲಿಸಿ ಶರಣಾಗತನನ್ನು ಕಾಪಾಡಿದ ಆ 2 ಹಕ್ಕಿಗಳೂ ವಿಮಾನದಲ್ಲಿ ಕುಳಿತುಕೊಂಡು ಸ್ವರ್ಗಕ್ಕೆ ಹೋದವು. ಬೇಡನು ಅದನ್ನು ಕಂಡು ಸಂತೋಷಪಟ್ಟು ಪ್ರಾಣಿ ಹಿಂಸೆಯನ್ನು ಬಿಟ್ಟು ವನದಲ್ಲಿ ತಪಸ್ಸು ಮಾಡಿಕೊಂಡಿದ್ದು, ಕೊನೆಗೆ ಕಾಡು ಕಿಚ್ಚಿನಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟು ಒಳ್ಳೆಯ ಗತಿಯನ್ನು ಹೊಂದಿದನು. ಅದರಿಂದ ಪಾರಿವಾಳವು ಸಗ್ಗ ಕೈತಿತಲಾ ಎಂದು ಹೇಳಿದನು. ಅದನ್ನು ಕೇಳಿ ಅರಿಮರ್ದನನು ದೀಪ್ತಾಕ್ಷನನ್ನು ಕೇಳಿದನು. ಅವನು, ದೇವ, ಇವನನ್ನು ಕೊಲ್ಲಕೂಡದು ಎಂದು ಕ್ರೂರಾಕ್ಷನ ಮಾತನ್ನು ಒಪ್ಪಿದನು. ಅನಂತರ ಅರಸನು ವಕ್ರನಾಸನನ್ನು ಕೇಳಿದನು. ಅವನು, ದೇವ, ಇವನನ್ನು ಕೊಲ್ಲಕೂಡದು, ಕೇಳಿಲ್ಲವೇ? ಜಗಳವಾಡುವ ಹಗೆ ಯಮಗೆ ಹಿತಕರನು, ಕಳ್ಳನಿತ್ತನು ಪ್ರಾಣವನ್ನು ಹಾರುವಗೆ, ರಾಕ್ಷಸನು ಉಳಿಸಿದನವಗೆ ಗೋಯುಗವ. ಅರಸನು ಅದೆಂತೂ ಎನ್ನಲು ವಕ್ರನಾಸನು ಹೇಳಿದನು. ದ್ರೋಣನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ.